ಸುಜಾತಾ ಅಲಿಯಾಸ್ ನಿಹಾರಿಕಾ, ಹಾರಿಕಾ ಹೀಗೆ ಈಕೆಗೆ ಬೇರೆ ಬೇರೆ ಹೆಸರುಗಳಿವೆ. ದರೋಡೆ ಪ್ರಕರಣಗಳಿಂದ ಇಡೀ ರಾಯಚೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಆಂಧ್ರಪ್ರದೇಶದ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ರಾಮಕೃಷ್ಣರಾಜು, ಕುಮಾರರಾಜ, ಅರ್ದಾನಿ ಲಕ್ಷ್ಮಣ ಹಾಗೂ ಸುಜಾತಾ ಒಳಗೊಂಡ ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ಆಂಧ್ರಪ್ರದೇಶ ಮೂಲದ ಸುಜಾತಾ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರೋದಾಗಿ ಹೇಳಿಕೊಂಡು ಸಿಂಧನೂರು, ಮಾನ್ವಿ, ರಾಯಚೂರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ಲು. ದರೋಡೆಗಳಿಗೆ ಸ್ಕೆಚ್ ಹಾಕೋ ಜೊತೆಗೆ ಸ್ಥಳೀಯ ಮಹಿಳೆಯರನ್ನ ಬಳಸಿಕೊಂಡು ಬೇರೆ ಬೇರೆ ದಂಧೆ ಮಾಡ್ತಾ ಇದ್ಲು. ಶ್ರೀಮಂತರನ್ನ ಪರಿಚಯ ಮಾಡಿಕೊಂಡು ಸಲುಗೆ ಬೆಳೆಸಿ ಅವರ ಮನೆಗೆ ತನ್ನ ಗ್ಯಾಂಗ್ ಕರೆಸಿ ದರೋಡೆ ಮಾಡಿಸ್ತಾ ಇದ್ಲು. 4 ಜನರ ಖತರ್ನಾಕ್ ಗ್ಯಾಂಗ್ ಮೇಲೆ ಆಂಧ್ರಪ್ರದೇಶದಲ್ಲಿ ಈಗಾಗಲೇ 25ಕ್ಕೂ ಹೆಚ್ಚು ದರೋಡೆ ಹಾಗೂ ಕಳ್ಳತನದ ಕೇಸ್ಗಳಿವೆ. ಕೆಲ ತಿಂಗಳಿಂದ ರಾಯಚೂರು, ಕೊಪ್ಪಳ ಜಿಲ್ಲೆಯಲ್ಲಿ ದರೋಡೆ ಮಾಡಿದ್ದಾರೆ. ಸಿಂಧನೂರು, ಗಾಂಧಿನಗರ, ಕವಿತಾಳ, ಕೊಪ್ಪಳದ ಕಾರಟಗಿಯಲ್ಲಿ ಮನೆಗಳಿಗೆ ನುಗ್ಗಿ ಮನೆಯಲ್ಲಿದ್ದವರ ಕೈಕಾಲು ಕಟ್ಟಿಹಾಕಿ ದರೋಡೆ ಮಾಡಿದ್ದವರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ಯಾರು ವಿಕ್ಟಿಮ್ಸ್ ಇದ್ದಾರೆ, ವಿಕ್ಟಿಮ್ಸ್ಗೆ ಅವಳಿಗೆ ಮುಂಚೆಲಿಂದನೇ ಪರಿಚಯ ಇತ್ತು. ಒನ್ ಆಫ್ ದಿ ವಿಕ್ಟಿಮ್ಸ್ ಅವಳಿಗೆ ಬಾಡಿಗೆ ಮನೆ ಅವನೇ ಕೊಡಿಸಿದ್ದ. ಸೊ ಈ ಥರ ಆಗಿ ಆಮೇಲೆ ವಿಕ್ಟಿಮ್ಸು ಅವರ ಚರಿತ್ರೆ ಬಗ್ಗೆ ಹೇಳಿದಾಗ ಅವಳಿಗೆ ಅದನ್ನು ಒಂದು ಸ್ವಲ್ಪ ಇವ್ರ ಹತ್ರ ತುಂಬ ದುಡ್ಡಿದೆ ಅಂತ ಅನ್ನಿಸಿ ಅದೇ ರೀತಿ ಅವರು ಜಾಗಗಳನ್ನು ಐಡೆಂಟಿಫೈ ಮಾಡಿ ಈ ಏನು ಲೂಟಿ ಮಾಡೋದಿತ್ತು ಅದನ್ನು ಡಕಾಯಿಟಿ ಮಾಡೋದಿತ್ತು ಪ್ಲಾನ್ ಮಾಡ್ತಾ ಇದ್ರು. ಬಂಧಿತರಿಂದ 26 ಲಕ್ಷ ಮೌಲ್ಯದ 520 ಗ್ರಾಂ ಚಿನ್ನ, 1,15,000 ನಗದು, 2 ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. ಉಳಿದ ಹಣ, ಚಿನ್ನಾಭರಣ ಜಪ್ತಿ ಕಾರ್ಯ ನಡೆದಿದೆ. 4 ಜನರ ಗ್ಯಾಂಗ್ನಲ್ಲಿ 2 ಎಂಎಸ್ಸಿ ಪದವೀಧರರು, ಇನ್ನೋರ್ವ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದಿದ್ದಾನೆ. 3 ಜನ ನಿರುದ್ಯೋಗಿ ಯುವಕರನ್ನ ಮಾಸ್ಟರ್ ಮೈಂಡ್ ಲೇಡಿ ಬಳಸಿಕೊಂಡಿದ್ದಾಳೆ. ಕೊನೆಗೂ 4 ಜನ ಸಿಕ್ಕಿಬಿದ್ದಿರೋ ಹಿನ್ನೆಲೆ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವು ಡೋರ್ ಓಪನ್ ಮಾಡಿದ ತಕ್ಷಣ 1 ಸೆಕೆಂಡ್ ಒಳಗೆ ನನ್ನ ಮೇಲೆ ಬಂದ್ಬಿಟ್ರು. ನಂಗೆ ಗಟ್ಟೆ ಚೀರಿದ ತಕ್ಷಣ ನಮ್ಮ ಮನೆಯವ್ರು ಎದ್ದು ಕುಂತ ತಕ್ಷಣ ಅವರು ಮಂಚದ ಮೇಲೆ 3 ಏರಿ ಕೈಗೆ, ಕಾಲಿಗೆ, ಬಾಯಿ ಕಟ್ಟಿದ್ರು. 1,15,000 ಇದ್ದು ದುಡ್ಡು ಅದನ್ನ ತಗೊಂಡ್ರು. ನಾನು ಕೊಳ್ಳಾಗಿನ ಚೈನ ರೀ, ಮತ್ತೆ ಮಾಂಗಲ್ಯ ಸರ, ಒಂದು ಶಾರ್ಟ್ ಚೈನ ಎಲ್ಲ ತಗೊಂಡಾರಿ. ಮನೆ ಬಾಡಿಗೆಗೆ ಬಂದು ಪಕ್ಕಾ ಸ್ಕೆಚ್ ಹಾಕಿ ಮನೆ ಮಾಲೀಕರನ್ನೇ ದೋಚುವ ಖತರ್ನಾಕ್ ಗ್ಯಾಂಗ್ ಇದು. ಇಂತಹ ಗ್ಯಾಂಗ್ಗಳು ಇನ್ನೂ ಹಲವಾರು ಮಂದಿ ಇರಬಹುದು. ಹೀಗಾಗಿ ಯಾರಿಗೆ ಮನೆ ಬಾಡಿಗೆ ಕೊಡಬೇಕಾದ್ರೂ ಎಚ್ಚರಿಕೆಯಿಂದ ಇರಿ ಅಂತ ಮನೆ ಮಾಲೀಕರಿಗೆ ಪೊಲೀಸರ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.